Welcome to Sweet News about Diet and Diabetes from Anita Karthikeyan from Madhumeha. ಸೊ ಇವತ್ತು ಎಲ್ಲರಿಗೂ ಒಂದು ಇಂಪಾರ್ಟೆಂಟಾಗಿ ನಮ್ಮ ಎವ್ರಿಡೇ ಮನೆಗಳಲ್ಲಿ ಮಾತಾಡೋದು ಅಥವಾ ಜನರಲಾಗಿ ಮಾತಾಡೋದು ಕೊಲೆಸ್ಟ್ರಾಲ್. ಸೊ ಕೊಲೆಸ್ಟ್ರಾಲ್ ಜಾಸ್ತಿ ಆಗಿದೆ, ಇದು ತಿನ್ನಬಾರ್ದು, ಫ್ಯಾಟ್ ತಿಂದರೆ ಕೊಲೆಸ್ಟ್ರಾಲ್ ಜಾಸ್ತಿ ಆಗುತ್ತೆ, ಆಮೇಲೆ ಬೇರೆ ಥರ ಫುಡ್ ತೊಗೊಂಡ್ರೆ ಎಣ್ಣೆ ತಿಂದರೆ ಕೊಲೆಸ್ಟ್ರಾಲ್ ಜಾಸ್ತಿ ಆಗುತ್ತೆ. ಸೊ ಈ ಡಯಾಬಿಟಿಸ್ಗೂ ಕೊಲೆಸ್ಟ್ರಾಲ್ಗೂ ಯಾವ ರೀತಿಯಾದ ಒಂದು ಸಂಬಂಧ ಇದೆ, ಮೆಡಿಕಲಿ ನಾನು ಜಾಸ್ತಿ ಹೇಳೋದಿಲ್ಲ, ನಮ್ಮ ಡಾಕ್ಟರ್ ನಿಮಗೆಲ್ಲ ತಿಳಿಸ್ಕೊಡ್ತಾರೆ. ಸೊ ಇದು ಬಂದಾಗ ಡಯಟನ್ನ ಎಷ್ಟರ ಮಟ್ಟಿಗೆ ನೀವು ಫಾಲೋ ಮಾಡಬೇಕು, ಯಾವ ಫುಡ್ ತೊಗೊಂಡಾಗ ನಿಮ್ಮ ಕೊಲೆಸ್ಟ್ರಾಲ್ ಜಾಸ್ತಿ ಆಗುತ್ತೆ, ಕೆಲವು ಫುಡ್ಡನ್ನ ತೊಗೊಳ್ಳೇಬಾರ್ದಾ, ಇದರಿಂದ ಆಗುವಂಥ ಪರಿಣಾಮಗಳೇನು ಅನ್ನೋದ್ರ ಬಗ್ಗೆ ಸ್ವಲ್ಪ ಚರ್ಚೆ ಮಾಡೋಣ. ಸೊ ಆ್ಯಕ್ಚುಲಿ ಕೊಲೆಸ್ಟ್ರಾಲ್ ಅನ್ನೋದು ಏನು? ಇಟ್ಸ್ ಅ ವ್ಯಾಕ್ಸಿ ಫ್ಯಾಟ್ ಸಬ್ಸ್ಟೆನ್ಸು, ನಿಮ್ಮ ಸೆಲ್ಗಳಲ್ಲಿ ಮಧ್ಯದಲ್ಲಿ ಇರುತ್ತೆ. ಸೊ ತೀರಾ ಕೊಲೆಸ್ಟ್ರಾಲ್ ಝೀರೋ ಮಾಡಿಕೊಂಡ್ರೂ ಅದು ಅಷ್ಟು ದೇಹಕ್ಕೆ ಒಳ್ಳೆಯದಲ್ಲ, ಯಾಕೆಂದರೆ ಕೊಲೆಸ್ಟ್ರಾಲ್ ಇಸ್ ರಿಕ್ವೈರ್ಡ್ ಫಾರ್ ದಿ ವಿಟಮಿನ್ ಡಿ ಸಿಂಥಸಿಸ್ಸು ಮತ್ತು ಹಾರ್ಮೋನ್ಸ್, ಕೆಲವು ಸಿಂಥಸಿಸ್ಗೆ ಮತ್ತು ಹಾರ್ಮೋನ್ ಬೇಕಾಗುತ್ತೆ. ಮತ್ತು ಇಟ್ ಹ್ಯಾಸ್ ಅ ಕುಷನ್ ಎಫೆಕ್ಟ್, ಅಂದರೆ ನಮ್ಮ ಒಂದು ಭಾಗದಿಂದ ಇನ್ನೊಂದು ಸೆಲ್ಗೆ ಮಧ್ಯದಲ್ಲಿ ಕುಷನ್ ಎಫೆಕ್ಟು ಆಗುತ್ತೆ. ಸೊ ತೀರಾ ಕೊಲೆಸ್ಟ್ರಾಲ್ ಅಂದ ಕೂಡಲೇ ಅದು ಒಂದು ನೆಗೆಟಿವ್ ಆಗಿ ಬ್ಯಾಡ್ ಥಿಂಕಿಂಗ್ನ ನಾವು ತೆಗಿಬೇಕು. ಅದೇ ರೀತಿ ಅಯ್ಯೋ ಪರವಾಗಿಲ್ಲ ಹಿಂಗೆ ಇಲ್ಲಿ ಹೇಳಿದ್ದಾರೆ ಅಂತ ಕೊಲೆಸ್ಟ್ರಾಲ್ ರಿಚ್ನು ತೊಗೋಬಾರ್ದು. ಮಾಡ್ರೇಷನ್ ಇಸ್ ದ ಕೀ. ಪ್ರತಿಯೊಂದಕ್ಕೂ ಅದರದ್ದೇ ಆದಂಥ ಏನು ಮಾಡ್ರೇಟ್ ಲೆವೆಲ್ಸ್ ಏನಿದೆ ನೋಡಿಕೊಂಡು ಅದ್ರ ಪ್ರಕಾರ ಡಯಟ್ರಿ ಮಾಡಿಫಿಕೇಷನ್ಸ್ ಮಾಡಿಕೊಂಡ್ರೆ ನಮಗೆ ಬೇಕಾಗಿರುವಂಥ ಆಹಾರನ ನಮ್ಮ ಅಚ್ಚುಕಟ್ಟಿನಲ್ಲಿ ನಾವು ಮಾಡಿಕೊಂಡು ಊಟ ಮಾಡ್ಬೋದು. ಸೊ ಈಗ ಫಸ್ಟು ಕೊಲೆಸ್ಟ್ರಾಲ್ ಹೆಂಗೆ ಬರುತ್ತೆ, ಎಲ್ಲಿಂದ ಫಾರ್ಮ್ ಆಗುತ್ತೆ ಅಂತ ಒಂದು ಚಿಕ್ಕದಾಗಿ ಹೇಳ್ಬಿಡ್ತಾನೆ. ಶುಗರ್ಗೂ ಡಯಾಬಿಟೀಸ್ ಹೆಂಗಂದರೆ, ಶುಗರ್ ಜಾಸ್ತಿ ಆದಾಗೆಲ್ಲ ಅದು ಕನ್ವರ್ಷನ್ ಆಗ್ತಾ ಇರುತ್ತೆ. ಇವಾಗ ನಮಗೆ ಕೊಲೆಸ್ಟ್ರಾಲ್ ಅಂದ ಕೂಡಲೇ ವಿ ಹ್ಯಾವ್ LDL ಕೊಲೆಸ್ಟ್ರಾಲ್ ಅಂತ ಹೇಳ್ತೀವಿ, HDL ಕೊಲೆಸ್ಟ್ರಾಲ್ ಅಂತ ಹೇಳ್ತೀವಿ. ಟ್ರೈಗ್ಲಿಸರೈಡ್ ಇಸ್ ನಾಟ್ ಎ ಕೊಲೆಸ್ಟ್ರಾಲ್ ಬಟ್ ಇಟ್ಸ್ ಎ ಫಾರ್ಮ್ ಆಫ್ ಫ್ಯಾಟ್. ಸೊ ಇದೆಲ್ಲ ಪ್ಯಾರಾಮೀಟರ್ಸು ನಮ್ಮ ಬ್ಲಡ್ ರಿಪೋರ್ಟಲ್ಲಿ ನೋಡ್ತೇವೆ. ಬ್ಲಡ್ ರಿಪೋರ್ಟಲ್ಲಿ ನೋಡಿ ಅದರದ್ದೇ ಆದಂಥ ಕಟ್ ಆಫ್ಸ್ ಇರುತ್ತೆ. ಆ ಕಟ್ ಆಫ್ಸ್ ನೋಡಿಕೊಂಡು ನಾವು ಡಯಟ್ರಿ ಮಾಡಿಫಿಕೇಷನ್ಸು ಮಾಡ್ತೇವೆ. ಕೆಲವೊಂದು ಸಲ ಡಾಕ್ಟರ್ಸು ಮಾತ್ರೆಗಳು ಕೊಡ್ತಾರೆ, ಕೆಲವೊಂದು ಸಲ ಮಾತ್ರೆಗಳಿಲ್ದೇ ಡಯಟಲ್ಲೂ ಮಾಡಿ ಅಂತ ನಮಗೆ ರೆಕಮೆಂಡೇಷನ್ಸ್ ಮಾಡಿ ನಮಗೆ ರೆಫರೆನ್ಸಸ್ ಕೊಡ್ತಾರೆ. ಸೊ ಇದರಲ್ಲಿ ನಾವು ಕೊಲೆಸ್ಟ್ರಾಲ್ ಅಂದ ಕೂಡಲೇ ಮೇಯ್ನಾಗಿ ನಮಗೆ LDL ಕೊಲೆಸ್ಟ್ರಾಲು ಕಡಿಮೆ ಇರಬೇಕು, ಅಂದರೆ ಅದಂತ ಒಂದು 100 ಅಂತ ಇರುತ್ತೆ, 100 ಒಳಗಡೆ ಇರಬೇಕು. ಅದನ್ನು ನಾವು ಕಟ್ ಮಾಡ್ಕೋಬೇಕು. HDL ಕೊಲೆಸ್ಟ್ರಾಲ್ ಅಂದರೆ ಒಳ್ಳೆ ಕೊಲೆಸ್ಟ್ರಾಲ್, ಅದನ್ನು ಜಾಸ್ತಿ ಮಾಡ್ಕೋಬೇಕು. ಈ ಟ್ರೈಗ್ಲಿಸರೈಡ್ಸ್ ಅಂತಂದರೆ ಒಂದೊಂದು ಸಲ ಶುಗರ್ ಜಾಸ್ತಿ ಆಗಿ ಟ್ರೈಗ್ಲಿಸರೈಡ್ಸು ಉತ್ಪತ್ತಿ ಆಗುತ್ತೆ ದೇಹದಲ್ಲಿ, ಅಂದರೆ ಸ್ಟೋರ್ ಆಗುತ್ತೆ. ಸೊ ಇದನ್ನು ನಾವು ಜಾಸ್ತಿ ಮಾಡ್ಕೋಬಾರ್ದು. ಸೊ ಇದಕ್ಕೆಲ್ಲ ಮೇಯ್ನು ನಿಮ್ಮ ಫಿಸಿಕಲ್ ಆ್ಯಕ್ಟಿವಿಟಿ ಚೆನ್ನಾಗಿ ಇಟ್ಕೋಬೇಕು, ಆಲ್ಕೋಹಾಲ್ ಕನ್ಸಂಪ್ಷನ್ನ ನೀವು ರೆಡ್ಯೂಸ್ ಮಾಡ್ಕೋಬೇಕು, ಮತ್ತು ಶುಗರ್ ಚೆನ್ನಾಗಿ ಇಟ್ಕೋಬೇಕು. 4ನೇದು ಫುಡ್ಡಲ್ಲಿ ಅದರದ್ದೇ ಆದಂಥ ಫ್ಯಾಟ್ ಕಂಟೆಂಟ್ ನಾವು ಏನು ಹೇಳ್ಕೊಡ್ತೀವಿ ಅದನ್ನು ಫಾಲೋ ಮಾಡಬೇಕು. ಸೊ ಈಗ ಮೇಯ್ನ್ ಕೊಲೆಸ್ಟ್ರಾಲ್ ಇರುವಂಥ, ಹೆಚ್ಚು ಕೊಲೆಸ್ಟ್ರಾಲ್ ಇರುವಂಥ ಆಹಾರ ಅಂದರೆ ರೆಡ್ ಮೀಟ್ ಅಂತ ಹೇಳ್ತೀವಿ ನಾವು. ಅಂದರೆ ನೀವು ಮಾಂಸ ತಗೊಳ್ಳೋರಿಗೆ ರೆಡ್ ಮೀಟು, ಮತ್ತು ಎಗ್ ಎಲ್ಲೋನಲ್ಲಿರುತ್ತೆ, ಬಟ್ ಎಗ್ ಎಲ್ಲೋನ ನಾವು ಡಯಟ್ರಿ ಕೊಲೆಸ್ಟ್ರಾಲ್ ಅಂತ ಹೇಳ್ತೀವಿ. ಸೊ ಡಯಟ್ರಿ ಕೊಲೆಸ್ಟ್ರಾಲ್ಗೂ ಬಾಡಿನಲ್ಲಿ ಹೆಚ್ಚಾಗುವಂಥ ಕೊಲೆಸ್ಟ್ರಾಲ್ಗೂ ಅಷ್ಟೊಂದು ಈಗ ಸಂಬಂಧ ಇಲ್ಲ ಅಂತ ಕೆಲವು ರಿಸರ್ಚ್ಗಳು ಈಗ ತುಂಬ ಅಪ್ಡೇಟ್ ಕೊಡ್ತಾ ಇದೆ. ಸೊ ಹಾಗಂತ ಎಲ್ಲೋ ಅಂತ ಎಲ್ಲೋ ಅಂತ ಪೂರ್ತಿ ತೆಗಿಬೇಕು ಅಂತ ಏನಿಲ್ಲ. ನಾವು ಯಾವಾಗ ಎಷ್ಟು ಹಳದಿನ ನಾವು ತೊಗೋಬಹುದು ಅನ್ನೋ ಒಂದು ಲಿಮಿಟೇಷನ್ಸ್ ಇದ್ದಾಗ ಖಂಡಿತನೂ ಎಲ್ಲೋ ಪೂರ್ತಿಯಾಗಿ ತೆಗಿಬೇಕು ಅಂತ ಇಲ್ಲ. ಯಾಕಂದರೆ ಎಲ್ಲೋನಲ್ಲೂ ಅದರದ್ದೇ ಆದಂತಹ ಅದರದ್ದೇ ಆದ ಕೆಲವು ಒಳ್ಳೆ ಗುಣಗಳಿರುತ್ತೆ. ಕೊಲೆಸ್ಟ್ರಾಲು ಒಂದು ಎಗ್ಗಲ್ಲಿ ತುಂಬಾ 250 ಆ್ಯಂಡ್ ಎಬವ್ ಇರುತ್ತೆ, ಬಟ್ ಅದರದ್ದೇ ಆದ ಕೆಲವು ಒಳ್ಳೆ ಗುಣಗಳು ಇರುತ್ತೆ. ಸೊ ಹಾಗಾಗಿ ಎಗ್ ಯಾವಾಗಲೂ ಕಾಂಟ್ರವರ್ಷಿಯಲ್ ಆಗಿದೆ, ಅದು ತೊಗೊಳ್ಬೇಕಾ ಎಲ್ಲೋ ಅನ್ನೋದು ಇದೆ. ಬಟ್ ನಿಮ್ಮ ವ್ಯಾಲ್ಯೂಸ್ ನೋಡಿಕೊಂಡು, ನಿಮ್ಮ ಹೆಲ್ತ್ ಕಂಡೀಷನ್ಸ್ ನೋಡಿಕೊಂಡು ನಾವು ಏನು ಸಲಹೆ ಕೊಡ್ತೀವಿ, ಡಯಟಿಷಿಯನ್ಸ್ ಆಗಲಿ ಡಾಕ್ಟರ್ ಆಗಲಿ ಏನು ಸಲಹೆ ಕೊಡ್ತೀವಿ ಅದ್ರ ಪ್ರಕಾರ ನೀವು ತೊಗೋಬೋದು. ಇಟ್ಸ್ ನಾಟ್ ಆ್ಯಸ್ ಬ್ಯಾಡ್ ಆಸ್ ರೆಡ್ ಮೀಟ್. ಮತ್ತು ಅನಿಮಲ್ ಪ್ರಾಡಕ್ಟ್ಸಲ್ಲಿ ಸ್ಕಿನ್ ಇರುತ್ತೆ ನೋಡಿ, ಈಗ ಅಂದರೆ ಜನರಲಾಗಿ ಚಿಕನ್ ವಿತ್ ಸ್ಕಿನ್, ಮತ್ತು ಕೆಲವು ಮೀಟಲ್ಲಿ ಹೆಚ್ಚು ಫ್ಯಾಟ್ ಇರುತ್ತೆ. ಆ ಫ್ಯಾಟ್ನ ಕ್ಲೀನ್ ಮಾಡ್ಕೋಬೇಕು. ಯಾಕಂದರೆ ಕೊಲೆಸ್ಟ್ರಾಲ್, ಡಯಟ್ರಿ ಕೊಲೆಸ್ಟ್ರಾಲ್ ಅಂತಂದ್ರೆ ಸುಮಾರು ನಾನ್ ವೆಜ್ಜಲ್ಲಿ ಇರುತ್ತೆ. ವೆಜಿಟೇರಿಯನ್ ಸೋರ್ಸ್ಗಿಂತ ನಾನ್ ವೆಜಿಟೇರಿಯನ್ ಸೋರ್ಸ್ ಹ್ಯಾಸ್ ಹೈಯೆಸ್ಟ್ ಅಮೌಂಟ್ ಆಫ್ ಕೊಲೆಸ್ಟ್ರಾಲ್. ವೆಜಿಟೇರಿಯನ್ ಹೇಳಬೇಕು ಅಂದರೆ 0% ಇರುತ್ತೆ. ಯಾಕಂದರೆ ನಾವು ಅನಿಮಲ್ ಫ್ಯಾಟಲ್ಲಿ ಕೊಲೆಸ್ಟ್ರಾಲ್ ಜಾಸ್ತಿ ಇರುತ್ತೆ. ವೆಜಿಟೇರಿಯನ್ ಸೋರ್ಸ್ ಲೈಕ್ ಅಂದರೆ ಈಗ ನೀವು ಹಾಲು, ಕೆನೆ, ಬಟರು ಈ ಥರ
ತಗೊಂಡಾಗ ಅದು ಇಟ್ ಕ್ಯಾನ್ ಕನ್ವರ್ಟ್ ಆ್ಯಸ್ ಎ ಕೊಲೆಸ್ಟ್ರಾಲ್. ಸೊ ಹಾಗಾಗಿ ನಿಮ್ಮ ಪ್ರಮಾಣ ಏನಿರುತ್ತೆ, ರೆಕಮೆಂಡೇಷನ್ಸ್ ಏನಿರುತ್ತೆ ಅದರ ಪ್ರಕಾರ ನೀವು ತಗೊಳ್ಳೋ ಹಾಗಿದ್ರೆ ಈ ಪದಾರ್ಥಗಳನ್ನ ಕಡಿಮೆ ತಗೋಬೇಕು. ಮತ್ತು ಇನ್ನೊಂದು ಕೊಲೆಸ್ಟ್ರಾಲ್ ಆಗಲಿ ಬ್ಯಾಡ್ ಫ್ಯಾಟ್ ಆಗಲಿ ಜಾಸ್ತಿ ಮಾಡೋವಂಥ ಪದಾರ್ಥ ಅಂದರೆ ಟ್ರಾನ್ಸ್ ಫ್ಯಾಟ್ ಅಂತ ಹೇಳ್ತೀವಿ. ಟ್ರಾನ್ಸ್ ಫ್ಯಾಟ್ ಅಂತಂದರೆ ಈ ವೆಜಿಟೇರಿಯನ್ ಆಯಿಲ್ನ ಹಾರ್ಡ್ ಮಾಡಿ ಅದನ್ನು ಡಾಲ್ಡಾ, ಈಗ ಎಕ್ಸಾಂಪಲ್ ನಿಮ್ಗೆ ಹೇಳಬೇಕು ಅಂದರೆ ಡಾಲ್ಡಾ. ಸೊ ಈ ಥರ ವೆಜಿಟೇರಿಯನ್ ಸೋರ್ಸಿಂದ ಫ್ಯಾಟ್ ತೆಗೆದು ಅದನ್ನು ಹಾರ್ಡ್ ಮಾಡಿರ್ತಾರಲ್ವ, ಅದನ್ನು ನಾವು ಟ್ರಾನ್ಸ್ ಫ್ಯಾಟ್ ಅಂತ ಹೇಳ್ತೀವಿ. ಆ ಥರ ಫ್ಯಾಟ್ನ ನೀವು ಕಡಿಮೆ ಮಾಡಬೇಕಾಗತ್ತೆ. ಮತ್ತು ಡೀಪಾಗಿ ಎಣ್ಣೆಯಲ್ಲಿ ಫ್ರೈ ಮಾಡಿರೋಂಥ ಪ್ರಾಡಕ್ಟ್ಸು ರಿಪೀಟೆಡಾಗಿ ಮಾಡಿರೋಂಥದ್ದು. ಇವಾಗ ನಾವು ಮನೆಯಲ್ಲಿ ಪೂರಿ ಅಥವಾ ಬಜ್ಜಿ ಏನೋ ಮಾಡಿರ್ತೀವಿ, ಒಂದು ಸಲ ಮಾಡ್ತೀವಿ, ಆಮೇಲೆ ಅದನ್ನು ಆ ಎಣ್ಣೆನೇ ಮತ್ತೆ ಬಳಸೋದಿಲ್ಲ. ಅಂಥ ಎಣ್ಣೆಯಲ್ಲಿ ಟ್ರಾನ್ಸ್ ಫ್ಯಾಟ್ಸು ಜಾಸ್ತಿ ಇರೋದಿಲ್ಲ. ಸಪೋಸ್ ಸೇಮ್ ಪ್ರಾಡಕ್ಟ್ಸ್ನ ನಾವು ಹೊರಗಡೆ ತೊಗೊಂಡಿರ್ತೀವಿ, ಎಣ್ಣೆ ಒಂದು 10, 15, 18, 20 ಅಥವಾ ಎಷ್ಟು ಫ್ರೈ ಮಾಡಿರ್ತಾರೋ ಟೈಮ್ಸ್ ಗೊತ್ತಿಲ್ಲ, ಅಂತಹ ಒಂದು ಫುಡ್ ಪ್ರಾಡಕ್ಟ್ಸ್ ಏನು ತೊಗೊಳ್ತೀವಿ ಅದರಲ್ಲಿ ಟ್ರಾನ್ಸ್ ಫ್ಯಾಟ್ಸು ಜಾಸ್ತಿ ಆಗುತ್ತೆ. ಸೊ ಅಂಥ ಟ್ರಾನ್ಸ್ ಫ್ಯಾಟ್ಸು ಮತ್ತು ಸ್ಯಾಚುರೇಟೆಡ್ ಫ್ಯಾಟ್ ನಾವು ಜಾಸ್ತಿ ತೊಗೊಂಡಾಗ ನಮ್ಮ ದೇಹದ LDL ಆಗಲಿ ಅಥವಾ ಬ್ಯಾಡ್ ಕೊಲೆಸ್ಟ್ರಾಲ್ VLDL ಅಂತ ಹೇಳ್ತೀವಿ, ಅದು ಹೆಚ್ಚಾಗಿ ಆಗಿ ನಮ್ಮ ಹಾರ್ಟ್ಗೆ ತೊಂದರೆ ಮಾಡ್ಬೋದು, ಅಥವಾ ಸ್ಟ್ರೋಕ್ಗೆ ಆಗ್ಬೋದು, ಅಥವಾ ನಿಮ್ಮ ಬ್ಲಡ್ ಥಿಕ್ ಆಗ್ಬೋದು. ಸೊ ಈ ಥರ ಪ್ರಾಬ್ಲಮ್ಸ್ ಆದಾಗ ಬ್ಲಡ್ ಸರ್ಕ್ಯುಲೇಷನ್ಸ್ ಎಲ್ಲ ತೊಂದರೆ ಆಗುತ್ತೆ. ಸೊ ಈ ಥರ ಒಂದು ಫುಡ್ ಚಾರ್ಟ್ನ ನಾವು ಪ್ರಿಪೇರ್ ಮಾಡಿ ಬಂದಾಗ ಅದನ್ನು ಕಾನ್ಷಿಯಸ್ ಆಗಿ ತೊಗೊಳ್ಳಿ. ಆಮೇಲೆ ವೆಜಿಟೇರಿಯನ್ಸ್ ಇರೋರಿಗೆ ಈ ಪರ್ಟಿಕ್ಯುಲರ್ ಆಗಿ ಇವಾಗ ಬರೀ ನಾನ್ ವೆಜಿಟೇರಿಯನ್ಗೆ ಕೊಲೆಸ್ಟ್ರಾಲ್ ಜಾಸ್ತಿ ಆಗುತ್ತೆ ಅಂತ ಇಲ್ಲ. ಕೆಲವೊಂದು ಸಲ ಏನಾಗುತ್ತೆ, ವೆಜಿಟೇರಿಯನ್ಸಲ್ಲಿ ಕೆಲವ್ರಿಗೆ ಈ ಲಿವರು ಎಕ್ಸಸ್ ಆಗಿ ತಯಾರಿ ಮಾಡೋಂಥ ಪ್ರಮೇಯನೂ ಇರುತ್ತೆ. ಮೇ ಬಿ ಇಟ್ ಕುಡ್ ಬಿ ಎ ಹೆರಿಡಿಟ್ರಿ ಇಶ್ಯೂಸು ಇರುತ್ತೆ. ಸೊ ಅಂಥವ್ರಿಗೆ ನಾವು ವೆಜಿಟೇರಿಯನ್ಸೇ ಆಗಿರ್ಬೋದು, ಅವರು ಕೆಲವೊಂದು ಸಲ ಅವ್ರಿಗೂ ಕೊಲೆಸ್ಟ್ರಾಲ್ ನೀವು ಜಾಸ್ತಿ ನೋಡ್ಬೋದು. ಸೊ ವೆಜಿಟೇರಿಯನ್ ನಾನ್ ವೆಜ್ ಆ ಥರ ಡಿಫ್ರೆನ್ಸಿಯೇಷನ್ ಇಲ್ಲ. ನಿಮ್ಮ ಫಿಸಿಕಲ್ ಆ್ಯಕ್ಟಿವಿಟಿ ನೀವು ಎಷ್ಟು ಚೆನ್ನಾಗಿ ಮಾಡ್ಕೊಂಡಿರ್ತೀರಾ, ಸ್ಟ್ರೆಸ್ನ ಎಷ್ಟು ಮ್ಯಾನೇಜ್ ಮಾಡ್ತೀರಾ, ನಿದ್ದೆನ ಎಷ್ಟು ನೀವು ಕರೆಕ್ಟಾಗಿ ಇಟ್ಕೊಂಡಿರ್ತೀರಾ, ಇದನ್ನೆಲ್ಲ ನೋಡಿಕೊಂಡು ನಿಮ್ಮ ಫುಡ್ ಹ್ಯಾಬಿಟ್ಸ್ನು ನೀವು ಕರೆಕ್ಟಾಗಿ ಇಟ್ಕೊಂಡ್ರೆ ಖಂಡಿತವಾಗಿ ಯು ಕ್ಯಾನ್ ಕಂಟ್ರೋಲ್ ಯುವರ್ ಕೊಲೆಸ್ಟ್ರಾಲ್. ಕೆಲವು ಸ್ಪೈಸಸ್ಸು ನಿಮಗೆ ಕೊಲೆಸ್ಟ್ರಾಲ್ ಕಡಿಮೆ ಆಗೋಂಥ ಗುಡ್ ಸ್ಪೈಸಸ್ನ ನಾನು ನಿಮಗೆ ರೆಕಮೆಂಡ್ ಮಾಡ್ತೀನಿ. ಎಗೈನ್ ಸ್ಪೈಸಸ್ ನಾನು ನಿಮಗೆ ಲಾಸ್ಟ್ ಟೈಮೇ ಹೇಳಿದ್ದೀನಿ ಅಂತ ಕಾಣುತ್ತೆ 1 ಮಿನಿಟ್ ಇದರಲ್ಲಿ. ಸ್ಪೈಸಸ್ಸು ತುಂಬ ಆದರೂ ಕೂಡ ನಿಮ್ಮ ಲೈನಿಂಗ್ ಆಫ್ ದಿ ಇಂಟೆಸ್ಟೈನು ಹಾಳಾಗುತ್ತೆ. ಸೊ ನಾವು ಎಷ್ಟು ಸ್ಪೈಸಸ್ ಹೇಳಿರ್ತೀವೋ ನಿಮ್ಮ ವ್ಯಾಲ್ಯೂಸ್ ನೋಡ್ಕೊಂಡು ಅಷ್ಟು ಮಾತ್ರ ಯೂಸ್ ಮಾಡಿ. ದೆರ್ ಆರ್ ಸಮ್ ಗುಡ್ ಸ್ಪೈಸಸ್ ಲೈಕ್ ಗಾರ್ಲಿಕ್ ಈಸ್ ವೆರಿ ಹಾರ್ಟ್ ಫ್ರೆಂಡ್ಲಿ. ಅದನ್ನು ನಾವು ಹೇಳಿದಷ್ಟು ನೀವು ಎಷ್ಟು, ಇವಾಗ 1 ತಿಂಗಳು 2 ತಿಂಗಳು ಈಗ ಮಾತ್ರೆಗಳು ಹೆಂಗೆ ಕೊಡ್ತಾರೆ ಅದೇ ಥರ ನಾವು ನಮ್ಮ ಡಯಟ್ ಚಾರ್ಟಲ್ಲಿ 1 ತಿಂಗಳು 2 ತಿಂಗಳು ಅಂತ ಬರೆದು ಕೊಡ್ತೇವೆ. ಸೊ ಅಷ್ಟರ ಮಟ್ಟಿಗೆ ತೊಗೊಂಡು ಮತ್ತೆ ನೀವು ನೆಕ್ಸ್ಟು ರಿವ್ಯೂ ಮಾಡಿಸ್ಕೊಂಡಾಗ ಮತ್ತೆ ಅದನ್ನು ಕಂಟಿನ್ಯೂ ಮಾಡಬೇಕಾ ಬೇಡವಾ ಅನ್ನೋದು ಮಾಡ್ಕೋಬೇಕು. ಎರಡನೇದು ಸಿನೆಮಾನ್ ಅಂದರೆ ಚಕ್ಕೆ. ಈವನ್ ಚಕ್ಕೆ ಈಸ್ ಆಲ್ಸೋ ವೆರಿ ಫ್ರೆಂಡ್ಲಿ, ಹಾರ್ಟ್ ಫ್ರೆಂಡ್ಲಿ. ಚಕ್ಕೆ ನಿಮಗೆ ಇನ್ಸುಲಿನ್ ಚೆನ್ನಾಗಿ ಸೆನ್ಸಿಟಿವಿಟಿನೂ ಇಂಪ್ರೂವ್ ಮಾಡುತ್ತೆ, ಕೊಲೆಸ್ಟ್ರಾಲ್ ಕೂಡ ಕಡಿಮೆ ಮಾಡುತ್ತೆ. ಮತ್ತು ನಿಮಗೆ ಈ ಬೀಜಗಳು ಅಂದರೆ ಫ್ಲ್ಯಾಕ್ಸ್ ಸೀಡ್ಸ್ ಆಗಲಿ, ಚಿಯಾ ಸೀಡ್ಸ್ ಆಗಲಿ, ಮತ್ತು ಇದು ಬೇಸಿಲ್ ಸೀಡ್ಸು, ಇದನ್ನೆಲ್ಲ ಕೂಡ ನೀವು ಡೈಲಿ ನಿಮ್ಮ ನಿತ್ಯ ಆಹಾರದಲ್ಲಿ ನೀವು ಒಂದೊಂದು ಸ್ಪೂನು ಆ ಥರ ಸೇವಿಸ್ತಾ ಬಂದರೆ ಕೊಲೆಸ್ಟ್ರಾಲ್ನ ಚೆನ್ನಾಗಿ ಕಂಟ್ರೋಲ್ ಮಾಡ್ಕೋಬೋದು. ಸೊ ಇಲ್ಲಿ ಒಂದು ಕಡೆ ಕಂಟ್ರೋಲ್ ಮಾಡಿಕೊಂಡು ಇನ್ನೊಂದು ಕಡೆ ಹೆಚ್ಚಾಗಿ ತೊಗೊಳ್ತಾ ಹೋಗಬಾರ್ದು, ಅದು ನಲಿಫೈ ಆಗುತ್ತೆ. ಸೊ ಇಲ್ಲಿ ನೀವು ಹೆಂಗೆ ಕಂಟ್ರೋಲ್ ಮಾಡ್ತೀವಿ, ಹೆಂಗೆ ತೊಗೊಳ್ತಾ ಇರ್ತೀರೋ ನಿಮ್ಮ ಆಹಾರದಲ್ಲೂ. ಈಗ ಜನರಲ್ ರೆಕಮೆಂಡೇಷನ್ ಅಂದರೆ 1 ಪರ್ಸನ್ಗೆ 1 ತಿಂಗಳಿಗೆ 1/2 ಲೀಟ್ರ್ ಎಣ್ಣೆಯಷ್ಟು ನಾವು ರೆಕಮೆಂಡ್ ಮಾಡ್ತೇವೆ. ಇವಾಗ 4 ಜನ ಮನೆಯಲ್ಲಿ ಇರ್ತೀರ, ಸೊ ಎಲ್ಲ ಅಡಲ್ಟ್ಸು, ಐ ಆಮ್ ನಾಟ್ ಟಾಕಿಂಗ್ ಅಬೌಟ್ ಚೈಲ್ಡ್, ಮಕ್ಕಳದ್ದು ಸಪ್ರೇಟ್ ಇರುತ್ತೆ. ಅಡಲ್ಟ್ ಅಂತ ಬಂದಾಗ 4 ಜನ ಇದ್ದರೆ 1/2 ಲೀಟರ್ ಅಂತ ಮಾಡಿದ್ರೆ 2 ಲೀಟ್ರು ಇನ್ನೇ ತಿಂಗಳು. ಸೊ ಅಷ್ಟು ಆಯಿಲ್ನ ನೀವು ವಿತಿನ್ ನಿಮ್ಮ ರೇಂಜಲ್ಲಿ ಇಟ್ಕೊಂಡು ಎಗೇನ್ ಮೆನೂಸ ನೀವು ಚೇಂಜ್ ಮಾಡಿ, ಒಂದಿನ ಜಾಸ್ತಿ ಆಯಿಲ್ ಆದರೆ ನೆಕ್ಸ್ಟ್ ಡೇ ನೀವು ಕಮ್ಮಿ ಮಾಡ್ಕೋಬೇಕು. ಸೊ ಕುಕ್ ಮಾಡೋರು ಅದನ್ನು ಅವೇರ್ನೆಸ್ ಇಟ್ಕೊಂಡ್ರೆ ಈ ಥರ ಒಂದು ಕೆಲವು ಫಾಲೋಅಪ್ಸ್ ಮಾಡೋದ್ರಿಂದ ಖಂಡಿತನೂ ಅದು ಕೊಲೆಸ್ಟ್ರಾಲ್ ವಿತಿನ್ ಲಿಮಿಟ್ಸಲ್ಲಿ ಇರುತ್ತೆ. ಈಗ ಟು ಟಾಕ್ ಅಬೌಟ್ ದಿ ಆಯಿಲ್ಸ್, ಯಾಕಂದರೆ ಆಯಿಲ್ ವೆರಿ ವೆರಿ ಇಂಪಾರ್ಟೆಂಟ್. ನಾವು ಕೊಲೆಸ್ಟ್ರಾಲ್ ಅಂತ ಮಾತಾಡಿದಾಗ ಆಯಿಲ್ನ ಬಿಡೋ ಹಾಗೆ ಇಲ್ಲ. ಸೊ ಯಾವ ಆಯಿಲ್ ಗುಡ್ ಮೇಡಮ್, ಇದು ಕಾಮನ್ ಕ್ವಶನ್. ನಂಗೆ ಈ ಥರ ಹೈ ಕೊಲೆಸ್ಟ್ರಾಲ್ ಇದೆ, ನಾನು ಯಾವ ಆಯಿಲ್ ಯೂಸ್ ಮಾಡ್ಬೋದು ಅನ್ನೋದು ಇಸ್ ಅ ಕಾಮನ್ ಇಶ್ಯೂ ವಿತ್ ಆಲ್ ಪೇಷಂಟ್ಸ್. ಸೊ ಜನ್ರಲಾಗಿ ನಾವು ಬ್ಲೆಂಡೆಡ್ ಆಯಿಲ್ಸ್ ಅಂತ ಹೇಳ್ತೀವಿ, ಅಂದರೆ ಕಾಂಬಿನೇಷನ್ ಆಫ್ 2 ಆಯಿಲ್ಸ್. ಆದರೆ ಯಾಕೆಂದರೆ ನಾವು ಒಂದು ಆಯಿಲಲ್ಲಿ ನಮಗೆ ಬೇಕಾಗಿರೋಂಥ ಎಲ್ಲ ಎಸೆನ್ಷಿಯಲ್ ಫ್ಯಾಟಿ ಆ್ಯಸಿಡ್ಸು ನಮಗೆ ಸಿಗೋದಿಲ್ಲ. ಸೊ ಈಗ ಎಕ್ಸಾಂಪಲ್ ಹೇಳಬೇಕಂದ್ರೆ ಒಮೆಗಾ 3 ಅಂತ ಹೇಳ್ತೀವಿ, ಒಮೆಗಾ 6 ಅಂತ ಹೇಳ್ತೀವಿ. ಇದು ರೇಷಿಯೋ ಇಸ್ ವೆರಿ ಇಂಪಾರ್ಟೆಂಟ್ ಫಾರ್ ಕಂಟ್ರೋಲ್ ಆಫ್ ದಿ ಕೊಲೆಸ್ಟ್ರಾಲ್.
ಸೊ ಈ ಫ್ಯಾಟಿ ಆ್ಯಸಿಡ್ನ ನಮಗೆ ಒಳ್ಳೆ ಕಾಂಬಿನೇಷನ್ಸ್ನಲ್ಲಿ ನಮ್ಮ ದೇಹಕ್ಕೆ ಎವ್ರಿಡೇ ಸಿಗಬೇಕು ಅಂತಂದರೆ ಕಾಂಬಿನೇಷನ್ ಆಫ್ 2 ಆಯಿಲ್ಸ್. ಎಕ್ಸಾಂಪಲ್ ಹೇಳಬೇಕು ಅಂದರೆ ರೈಸ್ ಬ್ರ್ಯಾನ್ ಆಯಿಲ್ ವಿತ್ ಪೀನಟ್ ಆಯಿಲ್ ಅಂದರೆ ಗ್ರೌಂಡ್ನಟ್ ಆಯಿಲ್, ಇದೆರಡನ್ನೂ ನೀವು ಒಂದು ಇನ್ನೊಂದು ಓವರ್ ಎಂತೂಸಿಯಾಸ್ಟಿಕ್ ಆಗಬೇಡಿ, 3-4 ಆಯಿಲ್ನ ಮಿಕ್ಸ್ ಮಾಡಬಾರ್ದು. ಸೊ ಯು ಹ್ಯಾವ್ ಟು ಮಿಕ್ಸ್ ಓನ್ಲಿ 2 ಆಯಿಲ್ಸ್. ಒಂದು ಆಯಿಲ್ ಜೊತೆ ಇನ್ನೊಂದು ಆಯಿಲ್ ಮಾತ್ರ ಬೆರೆಸಬೇಕು ಆ್ಯಂಡ್ ಇಟ್ ಶುಡ್ ಬಿ 1:1 ಪ್ರೊಪೋರ್ಷನ್. ಈಗ 1 ಲೀಟ್ರ್ ನೀವು ಆಯಿಲ್ ತೊಗೊಂಡ್ರೆ ಇನ್ನೊಂದು ಲೀಟ್ರನ್ನ ಅದನ್ನು ಬ್ಲೆಂಡ್ ಮಾಡಿ ನಿಮಗೆ ಆ ಆಯಿಲ್ನ ಪೂರ್ತಿ ತಿಂಗಳು ಬರೋ ಥರ ಮಾಡ್ಕೊಳ್ಳಿ. ಆಮೇಲೆ ಇದು ಸಿಸ್ಮಿ ಆಯಿಲ್ ಅಂದರೆ ಎಳ್ಳೆಣ್ಣೆ ಯೂಶಲಿ ಗುಡ್, ಬಟ್ ನಮ್ಮ ಸೌತ್ ಇಂಡಿಯನ್ನಲ್ಲಿ ನಾವು ಎಳ್ಳೆಣ್ಣೆ ಅಷ್ಟು ಯೂಸ್ ಮಾಡೋದಿಲ್ಲ. ಆಮೇಲೆ ಕನೋಲಾ ಆಯಿಲ್ ಅಂತ ಹೇಳ್ತೀವಿ, ಅದು ಯೂಸ್ ಮಾಡ್ಬೋದು. ಆಮೇಲೆ ಕೋಲ್ಡ್ ಪ್ರೆಸ್ಡ್ ಆಯಿಲ್ಸ್ನ ಈಗ ರೆಕಮೆಂಡ್ ಮಾಡ್ತಾ ಇದ್ದೀವಿ ನಾವು, ಯಾಕೆಂದರೆ ರೀಫೈನ್ಡ್ ಆಯಿಲ್ಸು ತೊಗೊಳೋದ್ರಿಂದ ಸಾಕಷ್ಟು ಕೆಮಿಕಲ್ ಪ್ರಾಸೆಸಿಂಗ್ ಆಗಿರುತ್ತೆ. ಸೊ ಹಾಗಾಗಿ ಗೋ ಫಾರ್ ದಿ ಫಿಲ್ಟರ್ಡ್ ಆಯಿಲ್ಸ್. ಕೋಲ್ಡ್ ಪ್ರೆಸ್ಡ್ ಆಯಿಲ್ಸ್ ತೊಗೊಂಡ್ರೆ ಇಟ್ ಈಸ್ ವೆರಿ ಗುಡ್, ಬಟ್ ಕೆಲವೊಂದು ಸಲ ಅದು ಎಕ್ಸ್ಪೆನ್ಸಿವ್ ಅಂತ ಆಗುತ್ತೆ. ಆ ಥರ ಇದ್ದವರು ರೀಫೈಂಡ್ ತೊಗೋಬೇಡಿ, ಜಸ್ಟ್ ಫಿಲ್ಟರ್ಡ್ ಆಯಿಲ್ಸ್ ತೊಗೊಳ್ಳಿ. ಆಮೇಲೆ ಆಲಿವ್ ಆಯಿಲ್ ಸ್ಟ್ಯಾಂಡ್ಸ್ ಫಸ್ಟ್. ಎಲ್ಲ ಹಾರ್ಟ್ ಪ್ರಾಬ್ಲಮ್ ಇರೋರಿಗೆ ಅಥವಾ ನಿಮ್ಮ ಜನರಲಾಗಿ ಕೊಲೆಸ್ಟ್ರಾಲ್ ಇರೋರಿಗೆ ಈ ಥರ ಇರೋರಿಗೆ ಆಲಿವ್ ಆಯಿಲ್ ತುಂಬ ಒಳ್ಳೆಯದು. ಬಟ್ ಅದನ್ನು ಏನು ಅಂತಂದರೆ ಅದನ್ನು ಅಡುಗೆಗೆ ನಾವು ಯೂಸ್ ಮಾಡೋ ಥರ ಲೈಕ್ ಫ್ರೈ ಮಾಡೋದಕ್ಕಾಗಲಿ ಅಥವಾ ಒಗ್ಗರಣೆಯಲ್ಲಿ ಹೆಚ್ಚು ಹೀಟಲ್ಲಿ ಯೂಸ್ ಮಾಡಿದ್ರೆ ಅದರದ್ದು ಫಲ ಸಿಗಲ್ಲ ನಿಮಗೆ. ಸೊ ಆಲಿವ್ ಆಯಿಲ್ನ ನೀವು ಸಲಾಡ್ ಡ್ರೆಸ್ಸಿಂಗ್ಸ್ ಅಂತ ನಾವು ಇವಾಗ ಸಲಾಡ್ ಮಾಡ್ಕೊಂಡಿರ್ತೀವಿ, ಒಂದು ಅರ್ಧ ಟೀ ಸ್ಪೂನ್ ಸಿನೆಮಾನ್ ಜೊತೆ ಬೆರೆಸಿ ಟಾಪಿಂಗ್ ಮಾಡ್ಕೊಂಡು ಯೂಸ್ ಮಾಡೋದ್ರಿಂದ ನಿಮಗೆ ಸಾಕಷ್ಟು ಕೊಲೆಸ್ಟ್ರಾಲ್ ಕಂಟ್ರೋಲ್ಗೆ ಹೆಲ್ಪ್ ಮಾಡುತ್ತೆ. ಆಮೇಲೆ ಕನೋಲಾ ಆಯಿಲ್ ಅಂತಲೂ ಅಷ್ಟೇ, ಅದೂ ಒಳ್ಳೆ ಆಯಿಲು. ಸೊ ಈ ರೀತಿ ನಿಮ್ಮ ಮೇಡಮ್ ನಮ್ಗೆ ಅದೆಲ್ಲ ಪರಿಚಯ ಇಲ್ಲ, ಅದೆಲ್ಲ ನಮ್ಗೆ ಗೊತ್ತಾಗಲ್ಲ, ಇದೆಲ್ಲ ಎಕ್ಸ್ಪೆನ್ಸಿವ್ ಅನ್ನೋರು ನಮ್ಮ ವೆರಿ ಫ್ರೆಂಡ್ಲಿ ಗ್ರೌಂಡ್ನಟ್ ಆಯಿಲ್ ಈಸ್ ದಿ ಬೆಸ್ಟ್. ಗ್ರೌಂಡ್ನಟ್ ಆಯಿಲು ಹೈ ಸ್ಮೋಕಿಂಗ್ ಪಾಯಿಂಟ್ ಇರುತ್ತೆ, ಫ್ರೈ ಮಾಡೋದಕ್ಕೆಲ್ಲ ಗ್ರೌಂಡ್ನಟ್ ಆಯಿಲ್ ಇಸ್ ಸಪೋಸ್ ಟು ಬಿ ವೆರಿ ಗುಡ್. ಸೊ ಅದ್ರ ಜೊತೆ ನಾನು ರೈಸ್ ಬ್ರ್ಯಾನ್ ಆಯಿಲ್ ಹೇಳಿದ್ನಲ್ಲ ಅದನ್ನು ಬ್ಲೆಂಡ್ ಮಾಡಿಕೊಂಡು ನೀವು ಯೂಸ್ ಮಾಡ್ಬೋದು. ಆಮೇಲೆ ಘೀ ಕ್ವಶನ್ ನೆಕ್ಸ್ಟು, ಘೀ ಯೂಸ್ ಮಾಡ್ಬೋದಾ ಬೇಡವಾ ಅನ್ನೋದು ಸಾಧಾರಣವಾಗಿ ನಮ್ಮ ಇದರಲ್ಲಿ ಬರುತ್ತೆ. ಘೀ ಸಪೋಸ್ ಟು ಬಿ ಇನ್ ಅ ಲಿಮಿಟೆಡ್ ಕ್ವಾಂಟಿಟಿನಲ್ಲಿ ಮಾಡಿಕೊಂಡಾಗ ಎಷ್ಟು ಇಸ್ ಅ ಲಿಮಿಟೇಷನ್ ಅಂತ ಅದನ್ನು ಇನ್ನೊಂದು ಕ್ವಶನ್ ಆಗುತ್ತೆ. ಸೊ ಒಂದು ಅರ್ಧ ಟೀ ಸ್ಪೂನಿಂದ 1 ಟೀ ಸ್ಪೂನ್ ಪರ್ ಡೇ ನಿಮ್ಮ ಆಯಿಲಲ್ಲಿ ನಾವು ಏನು ಹೇಳಿರ್ತೀವಿ ರೆಕಮೆಂಡೇಷನ್, ಇವಾಗ 4 ಸ್ಪೂನ್ ಹೇಳಿರ್ತೀನಿ ಅಂತ ಇಟ್ಕೊಳ್ಳೋಣ ಒಂದು ಪೇಷಂಟಿಗೆ, ಅದರಲ್ಲಿ 3 ಸ್ಪೂನ್ ಆಯಿಲ್ ಆಗಿರ್ಬೋದು, 1 ಸ್ಪೂನು ಘೀ ಆಗಿರ್ಬೋದು, ಆ ಥರ ಯೂಸ್ ಮಾಡ್ಬೋದು. ಅಂದರೆ ಮಾಡ್ರೇಷನ್. ಬಟರ್ಗಿಂತ ಘೀ ಇಸ್ ಮಚ್ ಬೆಟರ್ ಆ ಥರ ನಾವು ಕಂಪೇರ್ ಮಾಡಿದಾಗ. ಸೊ ಈ ರೀತಿ ನಿಮ್ಮ ಆಯಿಲ್ ಯೂಸೇಜ್ ಆಗಲಿ, ಫಿಸಿಕಲ್ ಆ್ಯಕ್ಟಿವಿಟಿ ಆಗಲಿ, ಸ್ಟ್ರೆಸ್ ಆಗಲಿ ಮತ್ತು ಫುಡ್ ಪ್ರಾಡಕ್ಟ್ಸು ಯಾವ್ದು ತೊಗೋಬೋದು, ಯಾವ್ದು ಚಾಯ್ಸ್ ಮಾಡಿಕೊಂಡಾಗ ಖಂಡಿತವಾಗಿ ನೀವು ಕೊಲೆಸ್ಟ್ರಾಲ್ಗೆ ಭಯ ಪಟ್ಕೊಳ್ಳೋ ಏನಿಲ್ಲ. ನಮ್ಮ ಅಂದರೆ ಇದು ಹೆಂಗಂದರೆ ನಾನು ಇವತ್ತು ಫಾಲೋ ಮಾಡ್ತೀನಿ ಮೇಡಮ್, ನಾಳೆ ಫಾಲೋ ಮಾಡ್ತೀನಿ, ನಾಡಿದ್ದು, ಆ ಥರ ಲಿಮಿಟೆಡ್ ಪೀರಿಯಡಲ್ಲಿ ನೀವು ಸ್ಕೆಚ್ ಹಾಕ್ಕೋಬಾರ್ದು. ಇಟ್ ಶುಡ್ ಬಿ ಎ ಚೇಂಜ್ ಆ್ಯಸ್ ಎ ಲೈಫ್ ಸ್ಟೈಲ್ ಚೇಂಜ್ ಅಂತ ಹೇಳ್ತೀವಿ. ಅದಕ್ಕೆ ನಾವು ಡಯಾಬಿಟೀಸ್ನ ಲೈಫ್ ಸ್ಟೈಲ್ ಡಿಸೀಸ್ ಅಂತ ಹೇಳ್ತೀವಿ. ಇದು ಒಂದಿನ ಆಗಿರೋದಲ್ಲ, ಇದು ನಿಮ್ಮ ದೇಹ ಇರೋವರೆಗೂ ನಾವು ಚೆನ್ನಾಗಿರಬೇಕು ಅನ್ನೋ ಒಂದು ಪಾಸಿಟಿವ್ ಆ್ಯಟಿಟ್ಯೂಡ್ ಇಟ್ಕೊಂಡು ಈ ಬದಲಾವಣೆಗಳನ್ನು ಮಾಡ್ಕೋಬೇಕಾಗತ್ತೆ. ಅಥವಾ ಒಂದೊಂದು ಸಲ ಪಾರ್ಟಿಗೆ ಹೋಗ್ತೀರಾ ಅಥವಾ ಇನ್ನೊಂದು ಸಲ ಎಲ್ಲೋ ಆಲ್ಕೋಹಾಲ್ ಕನ್ಸಂಪ್ಷನ್ ಇರುತ್ತೆ, ಅದು ಲಿಮಿಟೆಡ್ ಆ ಥರ ಇದ್ದಾಗ ಒಂದಿನ ಚೀಟ್ ಡೇ ಅಂತ ಕೊಟ್ಬಿಡ್ತೀವಿ. ಆ ಥರ ಲಿಮಿಟೆಡಾಗಿ ನೀವು ತೊಗೊಳ್ಳೋ ಹಾಗಿದ್ರೆ ದಟ್ ಈಸ್ ಅಕ್ಸೆಪ್ಟೆಡ್, ಬಟ್ ದಟ್ ಲಿಮಿಟೆಡ್ ಶುಡ್ ನಾಟ್ ಎವ್ರಿ ಡೇ ಆಗಬಾರ್ದು. ಅದು ಒಂದು ನಾವು ಸ್ಟ್ರಾಂಗ್ ಮೆಸೇಜ್ ಕೊಡ್ತೇವೆ. ಸೊ ಅಗೇನ್ ಈ ಮಾಹಿತಿಯೆಲ್ಲ ನಿಮಗೆ ಲಿಮಿಟೆಡಾಗಿ, ಯಾಕೆಂದರೆ ಇದು ತುಂಬ ದೊಡ್ಡದಾಗಿ ನಾವು ಚರ್ಚೆ ಮಾಡೋವಂಥ ವಿಚಾರ. ಫ್ಯಾಟ್ ಅಂತ ಬಂದಾಗ ನೀವು ಎಷ್ಟು ಹೊತ್ತಾದರೂ ಮಾತಾಡ್ಬೋದು, ಬಟ್ ನಮ್ಮ ಈ ಒಂದು ಟೈಮ್ ಇದರಲ್ಲಿ ನಿಮಗೆ ಈ ಮಾಹಿತಿ ಹೆಲ್ಪ್ ಆಗುತ್ತೆ ಅಂತ ತಿಳ್ಕೊಂಡಿದ್ದೀನಿ. ನಿಮಗೆ ಇನ್ನೂ ಮಾಹಿತಿ ಹೆಚ್ಚಾಗಿ ಬರಬೇಕು, ಸಿಗಬೇಕು ಇದ್ರ ಬಗ್ಗೆ ಅಂತಂದರೆ ಖಂಡಿತ ವಿ ಆರ್ ದೇರ್ ಟು ಹೆಲ್ಪ್ ಯು. ನಮ್ಮ ಮಧುಮೇಹ ಹೆಲ್ತ್ ಸೆಂಟರು 8th ಬ್ಲಾಕ್ ಜಯನಗರಲ್ಲಿರುತ್ತೆ. ಪರ್ಸ್ನಲೈಸ್ಡಾಗಿ ನಾವು ನಿಮಗೆ ಡಯಟ್ ಪ್ಲ್ಯಾನ್ ಮಾಡಿಕೊಡ್ತೇವೆ. ಫಾಲೋಅಪ್ಸ್ಗೆ ಬನ್ನಿ, ಖಂಡಿತ ವಿ ಆರ್ ದೇರ್ ಟು ಹೆಲ್ಪ್ ಯು. ಥ್ಯಾಂಕ್ ಯು.